ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರ ಬಗ್ಗೆ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರದ ಆರೋಪಗಳನ್ನು ತನಿಖೆ ಮಾಡೋದಕ್ಕೋಸ್ಕರ ಮತ್ತು ಮುಂದೆ ಕಾನೂನಾತ್ಮಕವಾಗಿರ್ತಕ್ಕಂಥ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ರಾಜ್ಯದ ಸಾಂವಿಧಾನಿಕ ಹೆಡ್ ಆಗಿರ್ತಕ್ಕಂಥ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಗವರ್ನರ್ ಅವರಿಗೆ, ರಾಜ್ಯಪಾಲರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಹಳಷ್ಟು ದಿನಗಳಿಂದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಹೋರಾಟವನ್ನು ನಡೆಸ್ತಾ ಬಂದಿತ್ತು. ಈಗ ಒಂದು ವಾರದ ಮುಂಚೆ ಒಂದು ಬೃಹತ್ ಪಾದಯಾತ್ರೆಯನ್ನ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಡೆಸಿತ್ತು. ಈಗ ಗವರ್ನರ್ ಅವರು ಕಾನೂನಾತ್ಮಕವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ಳೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ. 3 ಜನ ಖಾಸಗಿ ವ್ಯಕ್ತಿಗಳು ಗವರ್ನರ್ ಅವರಿಗೆ ದೂರನ್ನ ಸಲ್ಲಿಸಿದ್ದಾರೆ. ರಾಜ್ಯಪಾಲರು ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತೇಳಿ ಆಗ್ರಹ ಮಾಡಿ ಬೇಡಿಕೆಯನ್ನ ಇಟ್ಟು ದೂರನ್ನ ಸಲ್ಲಿಸಿದ್ದಾರೆ. ಆ 3 ಜನ ಬಹಳ ಮುಖ್ಯವಾಗಿರ್ತಕ್ಕಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಷಯಗಳನ್ನ ಎತ್ತಿದ್ದಾರೆ. ಗಂಭೀರವಾಗಿರ್ತಕ್ಕಂಥ ಆರೋಪಗಳಿದಾವೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ 14 ಸೈಟ್ಗಳು, ಬಹುಶಃ ದೇಶದಲ್ಲಿ ಯಾವುದೇ ಮುಖ್ಯಮಂತ್ರಿ 1 ಸೈಟ್ ತೆಗೆದುಕೊಳ್ಬೋದು, 2 ಸೈಟ್ ತೆಗೆದುಕೊಳ್ಬೋದು. ಆದರೆ ಇವರು 14 ಸೈಟ್ಗಳನ್ನ ಕಾನೂನಿಗೆ ವಿರುದ್ಧವಾಗಿ ತೆಗೆದುಕೊಂಡಿದ್ದಾರೆ. ತಮ್ಮ ಪ್ರಭಾವವನ್ನು ಬೀರಿ ತಮ್ಮ ಪತ್ನಿಗೆ 14 ಸೈಟ್ಗಳನ್ನ ಕೊಡಿಸುವ ಮೂಲಕ, ರಿಜಿಸ್ಟ್ರೇಷನ್ ಮಾಡಿಸುವ ಮೂಲಕ ಅಕ್ರಮವನ್ನ ಮಾಡಿದ್ದಾರೆ ಅಂತ ಹೇಳಿ there are so many thousands of pages, ಸಾವಿರಾರು ಪುಟಗಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ದಾಖಲಾತಿಗಳಿದಾವೆ. ಸುಮ್ಮನೆ ಯಾರೋ ದಾರಿನಲ್ಲಿ ಹೋಗ್ತಾ ಇರ್ತಕ್ಕಂಥವ್ರು ಆರೋಪ ಮಾಡಿಲ್ಲ. ಎವಿಡೆನ್ಸಸ್ ಆರ್ ದೇರ್. DC-ಗಳು 17 ಪತ್ರ ಬರೆದಿದ್ದಾರೆ. ಮೈಸೂರಿನ DC ಒಂದಲ್ಲ ಎರಡಲ್ಲ 17 ಪತ್ರಗಳನ್ನ ಬರೆದಿದ್ದಾರೆ. ಮೈಸೂರಿನಲ್ಲಿ ಅಕ್ರಮ ನಡೀತಾ ಇದೆ, ಮೂಡಾದಲ್ಲಿ ಸೈಟ್ಗಳ ಹಂಚಿಕೆಯಲ್ಲಿ ಅಕ್ರಮ ನಡೀತಾ ಇದೆ ಅಂತ ಹೇಳಿ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಮೇಲೆ 1950ಕ್ಕಿಂತ ಹೆಚ್ಚು ಸೈಟ್ಗಳು ಅಕ್ರಮವಾಗಿ ಹಂಚಿಕೆಯಾಗಿವೆ. ಇದು ಪತ್ರಿಕೆಗಳಲ್ಲಿ ಬರ್ತಾ ಇದೆ, ಟಿವಿನಲ್ಲಿ ಬರ್ತಾ ಇದೆ, ದಾಖಲಾತಿಗಳಿದಾವೆ. ಶ್ರೀಯುತ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರ್ತಿ ಸುರೇಶ್ ಅವರು ಮೈಸೂರಿಗೆ ಹೋಗಿ ಸಾಕಷ್ಟು ದಾಖಲಾತಿಗಳನ್ನು ತೆಗೆದುಕೊಂಡು ಬಂದ್ರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದ್ರೂ ಕೂಡ ಅಷ್ಟು ಹೊತ್ತಿಗೆ ಯಾರು ಮೂಡಾದ ಸದಸ್ಯರಿದ್ರು, ನಮ್ಮ ಮೂಡಾದ ಸದಸ್ಯರಾಗಿರ್ತಕ್ಕಂಥ ಮತ್ತು BJPಯ MLA ಆಗಿರ್ತಕ್ಕಂಥ ಶ್ರೀಯುತ TR ವತ್ಸ ಅವರು ಇದನ್ನು ಬಹಿರಂಗ ಪಡಿಸಿದ್ರು. ಸಾಕಷ್ಟು ಅಕ್ರಮ ನಡೀತಾ ಇದೆ ಅಂತೇಳಿ. ಆದರೆ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ಕಾನೂನಿಗೆ ಬೆಲೆ ಕೊಟ್ಟು ರಾಜೀನಾಮೆಯನ್ನ ಕೊಡಲಿಲ್ಲ. ನಾನು ಈಗ ಆಗ್ರಹ ಪಡಿಸ್ತೇನೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಗಪ್ಪ ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರ ಸಂವಿಧಾನವನ್ನ ಚೆನ್ನಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ನಾಟ್ CM ಲೈಕ್ ಅದರ್ ಸ್ಟೇಟ್ಸ್. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರು ಕಾನೂನು ಪಂಡಿತರು, 14 ಬಾರಿ ಬಜೆಟ್ ಅನ್ನ ಮಂಡಿಸಿರ್ತಕ್ಕಂಥವ್ರು, ಕಾನೂನು ಬಗ್ಗೆ ಬಹಳ ಗೌರವ ಇರ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯ ಅವರು. ಹಾಗಾಗಿ ನಾನು ಸಿದ್ದರಾಮಯ್ಯ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ, ಸಂವಿಧಾನಕ್ಕೆ ಗೌರವ ಕೊಡಬೇಕು ಅಂತ ಇದ್ರೆ ಸಂವಿಧಾನದ ಹೆಡ್ ಆಗಿರ್ತಕ್ಕಂಥ ಗವರ್ನರ್ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಇವ್ರ ಬಗ್ಗೆ ಇರ್ತಕ್ಕಂಥ
ಆರೋಪಗಳ ಬಗ್ಗೆ ತನಿಖೆ ನಡೆಸಿ ಅಂತ. ನಮ್ಮ ರಾಜ್ಯದಲ್ಲಿ ಈಶ್ವರಪ್ಪ ಅವರ ಬಗ್ಗೆ ಸಿದ್ದರಾಮಯ್ಯ ಅವರು ಆಗ್ರಹ ಪಡಿಸಿದ್ರು. ಮೊದಲು ಈಶ್ವರಪ್ಪ ಅವರು ರಾಜೀನಾಮೆಯನ್ನ ಕೊಡ್ಲಿ ಅಂತ ಹೇಳಿ. ಸಿದ್ದರಾಮಯ್ಯ ಅವರ ಆಗ್ರಹದ ಮೇರೆಗೆ, ಒತ್ತಡದ ಮೇರೆಗೆ, ಒತ್ತಾಯದ ಮೇರೆಗೆ ಈಶ್ವರಪ್ಪ ಅವರು ರಾಜೀನಾಮೆ ಕೊಟ್ಟರು. ತನಿಖೆ ಆದ್ಮೇಲೆ, ಹೈಕೋರ್ಟ್ನ ಜಡ್ಜ್ಮೆಂಟ್ ಬಂದ ಮೇಲೆ ಈಶ್ವರಪ್ಪ ಅವರು ನಿರಪರಾಧಿ ಅಂತ ಪ್ರೂವ್ ಆಯ್ತು. ಹಾಗೇನೆ ಸಿದ್ದರಾಮಯ್ಯ ಅವರು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿಯನ್ನ ಮಾಡ್ತೇನೆ. ಆಗ್ರಹ ಪಡಿಸೋದಿಲ್ಲ, ನಾನು ಮನವಿಯನ್ನ ಮಾಡ್ತೇನೆ. ಯಾಕೆಂದ್ರೆ ನೀವು ಕಾನೂನಿಗೆ ಗೌರವ ಕೊಡ್ತಕ್ಕಂಥವ್ರು, ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥವ್ರು. ಹಾಗಾಗಿ ನೀವು ರಾಜೀನಾಮೆಯನ್ನ ಸಲ್ಲಿಸಬೇಕು. ನೀವು ನಿರಪರಾಧಿ ಅಂತ ಆದ್ರೆ, ನಿಮ್ಮ ಆರೋಪಗಳಿಗೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಆದ್ರೆ, ನಾವು ಮಾಡ್ತಾ ಇರ್ತಕ್ಕಂಥ ಆರೋಪಗಳು ಹುಸಿ ಆರೋಪಗಳು ಅಂತ ಆದ್ರೆ ನೀವು ನಿರಪರಾಧಿ ಆಗ್ತೀರಾ. ನೀವು ಮತ್ತೆ ಮುಖ್ಯಮಂತ್ರಿ ಆಗಿ ನಮ್ದು ಯಾವುದೇ ವಿರೋಧ ಇಲ್ಲ. ಆದ್ರಿಂದ ನಿಮ್ಮ ಬಗ್ಗೆ ಇರ್ತಕ್ಕಂಥ ಆರೋಪಗಳ ಬಗ್ಗೆ ತನಿಖೆ ನಡೆಸೋದಕ್ಕೆ, ಕಾನೂನು ಕ್ರಮಕ್ಕೆ ಗವರ್ನರ್ ಅವರು, ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿರೋದ್ರಿಂದ ನೈತಿಕ ಹೊಣೆ ಹೊತ್ತು ಮತ್ತು ಕಾನೂನಿಗೆ ಗೌರವವನ್ನು ಕೊಟ್ಟು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಇನ್ನು ಎರಡನೇ ವಿಷಯ ಇದೆ, ಬರೀ ಮೂಢ ವಿಷಯ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ತಾವೇ ಫ್ಲೋರ್ ಆಫ್ ದಿ ಹೌಸ್ ಎರಡೂ ಸದನಗಳಲ್ಲಿ ಕೆಳಮನೆಯಲ್ಲೂ ಮತ್ತು ಮೇಲ್ಮನೆಯಲ್ಲೂ 187 ಕೋಟಿ ಅಲ್ಲ, 89 ಕೋಟಿ ಅಷ್ಟೇ ಭ್ರಷ್ಟಾಚಾರ ನಡೆದಿರೋ ಅಂತ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ. ಅಂದ್ರೆ ತಪ್ಪಾಗಿದೆ, ಅಕ್ರಮ ನಡೆದಿದೆ, ಭ್ರಷ್ಟಾಚಾರ ಆಗಿದೆ. ಇದಕ್ಕೂ ಕೂಡ ಗೌರವವನ್ನು ಕೊಟ್ಟು ನೀವು ರಾಜೀನಾಮೆಯನ್ನು ಕೊಡಬೇಕು. ಯಾಕೆಂದ್ರೆ ನೀವು ಕಾನೂನಿಗೆ ಗೌರವ ಕೊಡ್ತಕ್ಕಂಥವ್ರು. ಬಹುಶಃ ರಾಜ್ಯಪಾಲರು ಅನುಮತಿಯನ್ನು ಕೊಡದೆ ಹೋಗಿದ್ರೆ ಜನಕ್ಕೂ ಕೂಡ ಒಂದು ಸಂಶಯ ಇರ್ತಾ ಇತ್ತು. ಆದ್ರಿಂದ ಗವರ್ನರ್ ಅವರು ಒಂದು ಬಹಳ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ, ಮಹತ್ವಪೂರ್ಣವಾಗಿರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಗ್ಗೆನೂ ಕೂಡ ಇದ್ರ ಬಗ್ಗೆ ತನಿಖೆ ನಡೆಸಲಿ. ಇನ್ನು ಮೂರನೇದು, ಬರೀ 87 ಕೋಟಿ ತನಿಖೆ ನಡೆದಿದೆ ಅಂತ ಹೇಳಿದಾರಲ್ಲ, ಅದಷ್ಟೇ ಅಲ್ಲ, ಬೇರೆ ಬೇರೆ ನಿಗಮಗಳಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಟಿವಿನಲ್ಲಿ, ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಮತ್ತು SC ಮತ್ತು STಗಳ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ತೆಗೆದಿಟ್ಟಿರ್ತಕ್ಕಂಥ ಮೀಸಲು ಹಣದಲ್ಲಿ ಒಂದ್ಸಾರಿ 11,144 ಕೋಟಿ ಹಣವನ್ನ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ವರ್ಗಾವಣೆ ಮಾಡಿದ್ರಿ. ಮತ್ತೊಂದು ಸಾರಿ 14,000 ಕೋಟಿ ರೂಪಾಯಿ ಹಣವನ್ನ ಮತ್ತೊಂದು ಸಾರಿ ನೀವು ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಕೊಟ್ರಿ. ಅಂದ್ರೆ SC STಗಳ ಅಭಿವೃದ್ಧಿಯನ್ನ ನೀವು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ರಿ. ಆ ಹಣ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಿಗೆ ಹೋಗಿದೆ, ಯಾರ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋಂಥದ್ರ ಬಗ್ಗೆನೂ ಕೂಡ ತನಿಖೆ ಆಗಬೇಕು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕಾನೂನಿಗೆ ಗೌರವ ಕೊಡ್ತಕ್ಕಂಥ, ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ, ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ನೈತಿಕ ಹೊಣೆ ಹೊತ್ತು ಮತ್ತು ಕಾನೂನಿನ ಆಧಾರದ ಮೇಲೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಆಗ್ರಹ ಪಡಿಸ್ತೇನೆ. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಗವರ್ನರ್ ಅವರು. ಅಂಡರ್ ದಿ ಸೆಕ್ಷನ್ 17 ಆಫ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988 ಅಂಡ್ ಸೆಕ್ಷನ್ 218 ಆಫ್ ದಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023 ಫಾರ್ ಕಮಿಷನ್ ಆಫ್ ದಿ ಅಲಿಗ್ಡ್ ಅಫೆನ್ಸಸ್ ಮೆನ್ಷನ್ಡ್ ಇನ್ ದಿ ಪಿಟಿಷನ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಸಾಕಷ್ಟು ವಿಷಯಗಳ ಬಗ್ಗೆ ಇದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೆಳಗಡೆ ಬರ್ತಾ ಇರೋದ್ರಿಂದ ಅದ್ರ ಕೆಳಗಡೆ ಅವರಿಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಆದ್ರಿಂದ ಇದು ಕರಪ್ಷನ್ ಚಾರ್ಜಸ್ ನಿಮ್ಮ ಮೇಲೆ ಇದೆ. ನೈತಿಕ ಹೊಣೆ ಹೊತ್ತು ಮತ್ತು ಕಾನೂನಿಗೆ ಬೆಲೆಯನ್ನು ಕೊಟ್ಟು
ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.